ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಪ್ರಚಲಿತ ಘಟನೆಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, SIDS ಎಂದರೇನು? ಇದರ ಉತ್ತರ ಬಿ. ಶಿಶುಗಳ ಅಕಸ್ಮಾತ್ ಸಾವು ಸಿಂಡ್ರೋಮ್. ಎರಡನೆಯ ಪ್ರಶ್ನೆ, ಯಾವ ತಿಂಗಳು SIDS ಜಾಗೃತಿ ತಿಂಗಳಾಗಿ ವಿಶ್ವಾದ್ಯಂತ ಆಚರಿಸಲಾಗುತ್ತದೆ? ಇದರ ಉತ್ತರ ಸಿ. ಅಕ್ಟೋಬರ್ ತಿಂಗಳು. ಮೂರನೆಯ ಪ್ರಶ್ನೆ, SIDS ಸಾಮಾನ್ಯವಾಗಿ ಶಿಶುವಿನ ಯಾವ ಅವಧಿಯಲ್ಲಿ ಸಂಭವಿಸುತ್ತದೆ? ಇದರ ಉತ್ತರ ಮೊದಲ 6 ತಿಂಗಳು. ನಾಲ್ಕನೆಯ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿರುವ ಮಿಷನ್ ದೃಷ್ಟಿ ಎಂದರೇನು? ಇದರ ಉತ್ತರ ಬಿ. ವಿಶ್ವದ ಮೊದಲ ಬಹುಸಂವೇದಕ ಭೂವೀಕ್ಷಣಾ ಉಪಗ್ರಹ. ಐದನೆಯ ಪ್ರಶ್ನೆ, ಮಿಷನ್ ದೃಷ್ಟಿಯನ್ನು ಯಾವ ಭಾರತೀಯ ಸ್ಟಾರ್ಟ್ಅಪ್ ಅಭಿವೃದ್ಧಿಪಡಿಸಿದೆ? ಇದರ ಉತ್ತರ ಸಿ. ಗೆಲಾಕ್ಸ್ ಐ. ಆರನೆಯ ಪ್ರಶ್ನೆ, ಗೆಲಾಕ್ಸ್ ಐ ಸಂಸ್ಥೆಯ ಮುಖ್ಯ ಕಚೇರಿ ಎಲ್ಲಿದೆ? ಇದರ ಉತ್ತರ ಬಿ. ಬೆಂಗಳೂರು. ಏಳನೆಯ ಪ್ರಶ್ನೆ, ರೋಡೋಮೈನ್ ಬಿ ಸಾರ್ವಜನಿಕ ಆರೋಗ್ಯದ ದೃಷ್ಟಿಯಿಂದ ಏಕೆ ಚಿಂತಾಜನಕವಾಗಿದೆ? ಇದರ ಉತ್ತರ ಸಿ. ಇದು ಕ್ಯಾನ್ಸರ್ಕಾರಕ, ಚರ್ಮಕ್ಕೆ ಹಾನಿಕಾರಕ ಮತ್ತು ವಿಷಕಾರಿ ರಾಸಾಯನಿಕವಾಗಿದೆ. ಎಂಟನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ದಕ್ಷಿಣ ಅಮೆರಿಕದ ದೇಶವು ದಯಾಮರಣವನ್ನು ಅಪರಾಧವಲ್ಲ ಎಂದು ಘೋಷಿಸಿದೆ? ಇದರ ಉತ್ತರ ಡಿ. ಉರುಗ್ವೈ. ಒಂಬತ್ತನೆಯ ಪ್ರಶ್ನೆ, ಉರುಗ್ವೈ ಯಾವ ಪ್ರದೇಶದಲ್ಲಿದೆ? ಇದರ ಉತ್ತರ ಸಿ. ದಕ್ಷಿಣ ಅಮೆರಿಕ. ಹತ್ತನೆಯ ಪ್ರಶ್ನೆ, ಇತ್ತೀಚೆಗೆ ಲಗೋಚೈಲಸ್ ಹೋಮೋಮಿಯಾಜಾಕಿ ಎಂಬ ಹೊಸ ಬಗೆಯ ಕೂದಲಿನ ನೊಣವನ್ನು ಭಾರತದ ಯಾವ ರಾಜ್ಯದಲ್ಲಿ ಪತ್ತೆ ಹಚ್ಚಲಾಗಿದೆ? ಇದರ ಉತ್ತರ ಬಿ. ಮಹಾರಾಷ್ಟ್ರ. 11ನೆಯ ಪ್ರಶ್ನೆ, ಸಮುದ್ರ ಶಕ್ತಿ ಸಂಯುಕ್ತ ನೌಕಾ ಅಭ್ಯಾಸವು ಯಾವ 2 ದೇಶಗಳ ನಡುವೆ ನಡೆಯುತ್ತದೆ? ಇದರ ಉತ್ತರ ಬಿ. ಭಾರತ ಮತ್ತು ಇಂಡೋನೇಷಿಯಾ. 12ನೇ ಪ್ರಶ್ನೆ, SAIME ಉಪಗ್ರಹವು ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯ ಜಾಗತಿಕ ತಾಂತ್ರಿಕ ಮಾನ್ಯತೆ ಪಡೆದಿದೆ? ಇದರ ಉತ್ತರ ಸಿ. ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ. 13ನೆಯ ಪ್ರಶ್ನೆ, SAIME ಮ್ಯಾಂಗ್ರೋವ್ ಪರಿಸರಗಳಲ್ಲಿ ಶಾಶ್ವತ ಜಲಕೃಷಿ ಉಪಗ್ರಹವನ್ನು ಎಲ್ಲಿ ಜಾರಿಗೆ ತರಲಾಗಿದೆ? ಇದರ ಉತ್ತರ ಬಿ. ಸುಂದರ್ಬನ್ಸ್, ಪಶ್ಚಿಮ ಬಂಗಾಳ. 14ನೇ ಪ್ರಶ್ನೆ, ಸೈಲೆಂಟ್ ವ್ಯಾಲಿ ರಾಷ್ಟ್ರೀಯ ಉದ್ಯಾನವನವು ಭಾರತದ ಯಾವ ರಾಜ್ಯದಲ್ಲಿದೆ? ಇದರ ಉತ್ತರ ಡಿ. ತಮಿಳುನಾಡು. 15ನೇ ಪ್ರಶ್ನೆ, ಇತ್ತೀಚೆಗೆ ಅಧ್ಯಕ್ಷ ಆಂಡ್ರಿ ರಾಜೋಲಿನಾ ಅವರು ದೋಷಾರೋಪಣೆಯ ನಂತರ ಯಾವ ಆಫ್ರಿಕನ್ ದ್ವೀಪ ದೇಶದಲ್ಲಿ ಎಲೈಟ್ ಮಿಲಿಟರಿ ಘಟಕವು ಅಧಿಕಾರವನ್ನು ಪಡೆದುಕೊಂಡಿತು? ಇದರ ಉತ್ತರ ಸಿ. ಮಡಗಾಸ್ಕರ್. ಧನ್ಯವಾದಗಳು.